ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ದೇಹಿ ಸೌಭಾಗ್ಯಮಾರೋಗ್ಯಂ ದೇಹಿ ದೇವಿ ಪರಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಯಿ ಸಪರಿವಾರ ಸಹಿತ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾ ದೇವ್ಯೈ ನಮಃ. ಆತ್ಮೀಯರೇ, ಇಂದು 9ನೇ ತಾರೀಕು 3ನೇ ತಿಂಗಳು 2026ನೇ ವಾರ ಸೋಮವಾರವಾಗಿದೆ. ಈ ದಿವಸದ ಪಂಚಾಂಗ ಹೇಗಿದೆ ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಆಗಿರತಕ್ಕಂಥದ್ದು ವಾರ ಸೋಮವಾರವಾಗಿದೆ. ಈ ದಿವಸದ ನಕ್ಷತ್ರವನ್ನು ನೋಡುವಾಗ ವಿಶಾಖ ನಕ್ಷತ್ರ ಇದೆ. ವ್ಯಾಘಾತ ನಾಮ ಯೋಗ ಗರಜಾಕರಣ ಇರತಕ್ಕಂತಹದ್ದು ಇವತ್ತಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿನ ವಿಶೇಷತೆಯಲ್ಲಿ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಮುಂದೆ ಮೊದಲು ರಾಶಿ ಫಲವನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತಲೂ ಮುಂಚಿತವಾಗಿ ಖಗೋಳದಲ್ಲಿ ಏನೇನು ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದೆ ನೋಡಿ. ಇಂದು ಸೋಮವಾರ ಬೆಳಗ್ಗೆ 7:30ಯಿಂದ 9 ಗಂಟೆವರೆಗೆ ರಾಹುಕಾಲ. ಈ ರಾಹುಕಾಲದ ಸಂದರ್ಭದಲ್ಲೇ ನಾವು ಪ್ರತ್ಯಂಗಿರಾ ದೇವಿಯ ಸನ್ನಿಧಾನದಲ್ಲಿದ್ದೇವೆ. ರಾಹುಕಾಲದಲ್ಲಿ ಏನಾದರೂ ದೋಷಗಳಿದ್ರೆ ಪ್ರತ್ಯಂಗಿರಾ ದೇವಿಯ ಅನುಗ್ರಹದಿಂದ ಪರಿಹಾರವಾಗ್ತದೆ ಅಂತ. ಹೀಗಿರುವಾಗ ಇವತ್ತಿನ ಖಗೋಳದ ಸ್ಥಿತಿ ನೋಡುವಾಗ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ. ಕರ್ಕಾಟಕದಲ್ಲಿ ಗುಳಿಕೋದಯ. ಸಿಂಹ ರಾಶಿಯಲ್ಲಿ ಕೇತು. ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ತುಲಾ ರಾಶಿಯಲ್ಲಿ ಚಂದ್ರ ಇದ್ದಾನೆ ವಿಶಾಖ ನಕ್ಷತ್ರದಲ್ಲಿ. ವೃಶ್ಚಿಕ ಶೂನ್ಯ, ಧನುಷ್ ಶೂನ್ಯ, ಮಕರವೂ ಶೂನ್ಯವಾಗಿದೆ. ಕುಂಭ ರಾಶಿಯಲ್ಲಿ ಕುಜನಿದ್ದಾನೆ, ರಾಹು ಇದ್ದಾನೆ, ರವಿ ಇದ್ದಾನೆ, ಬುಧನಿದ್ದಾನೆ. ಮೀನ ರಾಶಿಯಲ್ಲಿ ಶುಕ್ರ ಮತ್ತು ಶನಿಯರ ಯುತಿ. ಇದು ಇವತ್ತಿನ ಗ್ರಹ ಸ್ಥಿತಿ. ಹೀಗಿರುವಾಗ ಗ್ರಹ ಗತಿಗೆ ಅನುಗುಣವಾಗಿ ಮೇಷಾದಿ 12 ರಾಶಿಗಳ ಫಲಗಳು ಹೇಗಿದೆ ನೋಡೋಣ. ಆ ತಾಯಿಯ ಅನುಗ್ರಹದಿಂದ ಮೇಷ ರಾಶಿಯವರಿಗೆ ಇವತ್ತಿನ ದಿವಸ ಕಂಟಕ ನಿವಾರಣೆ ಆಗುವಂತಹ ಲಕ್ಷಣ. ವಾಹನ ಕಂಟಕ ಇತ್ತು, ಪರಿಹಾರವಾಗುವಂತಹ ಲಕ್ಷಣ. ಕೆಲವರು ಹಲವಾರು ಸಮಸ್ಯೆಗಳ ಸಿಕ್ಕಾಕೊಂಡಿರುತ್ತಾರೆ. ಆ ತಾಯಿಯ ಅನುಗ್ರಹದಿಂದ ಅದು ಸಹಿತವಾಗಿ ಪರಿಹಾರವಾಗ್ತದೆ. ಇವತ್ತಿನ ದಿವಸ ಹೆಣ್ಣು ಮಕ್ಕಳ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ತೊಂದರೆ ಇತ್ತು, ಅದು ಪರಿಹಾರವಾಗುವಂತಹ ಲಕ್ಷಣ ಇದೆ. ಒಳ್ಳೆ ಉದ್ಯೋಗ ಸಿಗ್ತದೆ. ಕೌಟುಂಬಿಕವಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಅದೆಲ್ಲ ಪರಿಹಾರವಾಗಿ ಇವತ್ತಿನ ದಿವಸ ಕುಟುಂಬದಲ್ಲಿ ಸಂತೋಷದ ವಾತಾವರಣ, ಜೊತೆಯಲ್ಲಿ ವೃತ್ತಿಯಲ್ಲಿ ಅನುಕೂಲ. ಪರಿಹಾರಕ್ಕೆ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿಯ ಅನುಗ್ರಹ ಬೇಕು. ಜೊತೆಯಲ್ಲಿ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ದೇವಸ್ಥಾನಗಳ ದರ್ಶನ, 9ರ ಸಂಖ್ಯೆಯ ಬಳಕೆ, ತಾಯಿಯ ಅನುಗ್ರಹ ಎಲ್ಲ ಪಡ್ಕೊಳ್ಳಿ. ಶುಭವಾಗುತ್ತೆ ಇವತ್ತಿನ ಕಾಲ ಲಕ್ಷಣದಲ್ಲಿ ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಶನಿ ಮಹಾತ್ಮನ ದೃಷ್ಟಿ ಇದೆ. ನಿಮ್ಮ ರಾಶಿಯಾಧಿಪತಿಯು ಶನಿ ಮಹಾತ್ಮನ ಒಟ್ಟಿಗೆ ಇದ್ದಾನೆ. ವಸ್ತ್ರ ವ್ಯಾಪಾರಿಗಳಿಗೆ ತೊಡಕಿನ ಸಂದರ್ಭ, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಸಂಭವ, ಉದ್ಯೋಗಿಗಳಿಗೆ ಸಾಕಷ್ಟು ಅನುಕೂಲ, ಹೈನುಗಾರಿಕೆಯವರಿಗೆ ಅಭಿವೃದ್ಧಿ, ಸಣ್ಣ ಪುಟ್ಟ ಅಂಗಡಿ ಇಟ್ಟುಕೊಂಡು ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೂ ಸಹಿತವಾಗಿ ಇವತ್ತಿನ ದಿವಸ ಒಳ್ಳೆಯ ಲಾಭ. ದೋಷಕ್ಕೆ ಪರಿಹಾರ ರೂಪವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತ್ಯಂಗಿರಾ ದೇವಿಯ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಹೋಮ ಹವನ ಏನಾದ್ರು ನಡೀತದೆ ಅಂದ್ರೆ ಅಲ್ಲೊಂದು ಸ್ವಲ್ಪ ಮೆಣಸಿನಕಾಯಿ ಹಾಕಿ ಅದು ಮನೆಗೆ ಮನುಷ್ಯರಿಗೆ ದೃಷ್ಟಿ ತೆಗೆದು ಹಾಕಿ. ಹಾಗೆಲ್ಲ ದೃಷ್ಟಿ ದೋಷ ಪರಿಹಾರವಾಗ್ತದೆ, ಅಭಿವೃದ್ಧಿ ಆಗ್ತದೆ. 6ರ ಸಂಖ್ಯೆಯನ್ನು ಉಪಯೋಗಿಸಿಕೊಳ್ಳಿ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳು ದಾನಕ್ಕೆ ಯೋಗ್ಯ, ಧರಿಸುವುದಕ್ಕೂ ಯೋಗ್ಯವಾಗಿದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ಜನ್ಮರಾಶಿಯಲ್ಲೇ ಗುರು ಇದ್ದಾನೆ. ಭಾಗ್ಯದಲ್ಲಿರ್ತಕ್ಕಂತಹ ಗ್ರಹಗಳೆಲ್ಲರೂ ಸಹಿತವಾಗಿ ಸುಪ್ರೀತವಾಗಿದೆ. ಆದ್ರೆ ಭಾಗ್ಯದಲ್ಲಿರ್ತಕ್ಕಂತಹ ರಾಹುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಹೀಗಾಗಿ ಕೆಲವರಿಗೆ ಗುರು ಇದ್ರೂ ನಾಗದೋಷ, ನಾಗನ ತೊಂದರೆ, ನಾಗನಿಂದ ತೊಂದರೆಗಳು, ಉಪದ್ರವಾದಿಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರ ವ್ಯವಹಾರದಲ್ಲಿ ಮೋಸ ಉಂಟಾಗ್ತದೆ. ವೃತ್ತಿ ಜೀವನದಲ್ಲಿ ತೊಡಕುಂಟಾಗ್ತದೆ. ಕೆಲವರಿಗೆ ಆದ ಕೆಲಸ ಕಾರ್ಯಗಳು ಸಹಿತವಾಗಿ ಫಲ ಕೊಡೋದಿಲ್ಲ. ಕೆಲವರಿಗಂತೂ ವ್ಯಾಜ್ಯ ಬಿಡಿ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕರ್ಮದ ಶನಿ ಮಹಾತ್ಮನಿಗೆ ಪರಿಹಾರ ಮಾಡ್ಕೊಳ್ಳಿ. ಜೊತೆಯಲ್ಲಿ ಕುಂಬಳಕಾಯಿ ದೀಪವನ್ನು ಇವತ್ತಿನ ದಿವಸ ಬನಶಂಕರಿ ದೇವಿಗೆ, ಪ್ರತ್ಯಂಗಿರಾ ದೇವಿಗೆ ಹಚ್ಚುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ ಇದೆ. ಮನಸ್ಸಿಗೆ ನೆಮ್ಮದಿ ಆಗಬೇಕು. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಬೇಕು. ಹಸಿರು ಬಣ್ಣದ ಬಟ್ಟೆಯನ್ನು ಉಡುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲ ಲಕ್ಷಣದಲ್ಲಿ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ತಾಯಿ ಭಗವತಿ ಪ್ರತ್ಯಂಗಿರಾ ದೇವಿಯ ಅನುಗ್ರಹದಿಂದ ನಿಮಗೆಲ್ಲ ಶುಭವಾಗುವಂತಹ ಕಾಲ. ಆದ್ರೆ ಗುರುಬಲ ಇಲ್ವೇ? ಗುರು ವ್ಯಯದಲ್ಲಿದ್ದಾನೆ. ಒಳ್ಳೆಯ ವಸ್ತುಗಳು ಸಹಿತವಾಗಿ ನಷ್ಟವಾಗುವಂತಹ ಲಕ್ಷಣಗಳು. ಮನೆಯಲ್ಲಿ ದವಸ ಧಾನ್ಯ ತುಂಬಿರ್ತೀರಿ, ಇಲಿಗಳ ಕಾಟ, ಜಿಲ್ಲೆಗಳ ಕಾಟ ಉಂಟಾಗ್ತದೆ. ಅಥವಾ ಮನೆಯಲ್ಲಿ ಎಲ್ಲಾ ರೀತಿಯಂತಹ ಸೌಭಾಗ್ಯ ದ್ರವ್ಯಗಳೆಲ್ಲ ಇದ್ದಾವೆ, ಆದ್ರೆ ಮನೆಯ ಸೌಭಾಗ್ಯವತಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ನಿಮ್ಮ ಮನೆಯಲ್ಲಿ ವ್ಯಾಪಾರ ವ್ಯವಹಾರಗಳನ್ನ ಮನೆಯಲ್ಲೇ ಇಟ್ಕೊಂಡು ಮಾಡ್ತೀರಿ. ಕೆಲವು ವಸ್ತ್ರ ವ್ಯಾಪಾರ ಇತ್ಯಾದಿಗಳು ಎಲ್ಲ ಜಿರಳೆಗಳ ಕಾಟದಿಂದ, ಇಲಿಗಳ ಕಾಟದಿಂದ ಎಲ್ಲ ತೂತಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಕೆಲಸ ಆಗಬೇಕಾದಂತಹ ಕೆಲಸ ಕಾರ್ಯಗಳು ಸಕಾಲಕ್ಕೆ ಆಗುವುದಿಲ್ಲ. ಅದರಿಂದ ತೊಡಕಾಗ್ತದೆ, ತೊಂದರೆ ಉಂಟಾಗ್ತದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು? ಈತಿವಾದ ಪರಿಹಾರಕ್ಕೆ ಭೂವರನ ಅನುಗ್ರಹ ಪಡ್ಕೊಳ್ಬೇಕು. ಅಥವಾ ಮನೆಯಲ್ಲಿ ಒಂದು ದುರ್ಗಾ ಶಾಂತಿಯನ್ನು ಮಾಡಿಸಿ. ಆಗ ನಿಮ್ಮ ಕಷ್ಟ
ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ಮನೆಯ ಎಲ್ಲಾ ದೋಷ ನಿವಾರಣೆಗಾಗಿ ದುರ್ಗಾ ಶಾಂತಿ. 2 ನಿಮ್ಮ ಸಂಖ್ಯೆ ಬಳಕೆ. ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಅಥವಾ ದಾನ ಮಾಡಿ. ಜೀವನದಲ್ಲಿ ಸಕಲ ಸೌಖ್ಯಕ್ಕಾಗಿ ದುರ್ಗಾದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಸಿಂಹದ ಮುಖವುಳ್ಳವಳೇ ನಾರಸಿಂಹಿ. ನರಸಿಂಹನ ಮುಖ ಸಿಂಹ ಮುಖ ಅಲ್ವಾ? ನಾರಸಿಂಹಿಯ ಮುಖವು ಸಹಿತವಾಗಿ ಸಿಂಹಮುಖಿ. ಇವಳಿಗೆ ಸಿಂಹಮುಖಿ ಅಂತ ಹೆಸರಿದೆ, ನಾರಸಿಂಹಿ ಅಂತ ಹೆಸರಿದೆ, ಪ್ರತ್ಯಂಗಿರಾದೇವಿ ಅಂತ ಹೆಸರಿದೆ. ಮಾತೆ ಪ್ರತ್ಯಂಗಿರಾದೇವಿಯನ್ನ ಪ್ರಾರ್ಥನೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳೆಲ್ಲ ಹೊರಟು ಹೋಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ತೊಡಕಿದ್ರೂ ಸಹಿತವಾಗಿ ಅದನ್ನು ಸರಿ ಮಾಡುವಂತಹ ಶಕ್ತಿ ಪ್ರತ್ಯಂಗಿರಾದೇವಿಯಲ್ಲಿದೆ. ಪ್ರತ್ಯಂಗಿರಾದೇವಿಯ ಉಗ್ರ ಕೋಪದಿಂದ ನಿಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂತಹ ಮಂತ್ರಮಾಟಾದಿಗಳ ದೋಷಗಳೆಲ್ಲವೂ ಪರಿಹಾರವಾಗಿ ಹೋಗ್ತದೆ. ಜೊತೆಯಲ್ಲಿ ದುಷ್ಟ ಜನರ ತೊಂದರೆ ಇದ್ರೂ ಸಹಿತವಾಗಿ ಪರಿಹಾರವನ್ನು ಮಾಡುವಂತಹ ಶಕ್ತಿ ಪ್ರತ್ಯಂಗಿರಾದೇವಿಗಿದೆ. ಮಾಡ್ಕೊಳ್ಳಿ, ಅದರಿಂದ ಸಾಕಷ್ಟು ಅನುಕೂಲ ಉಂಟಾಗ್ತದೆ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ. ಕೆಂಪು ವರ್ಣದ ವಸ್ತ್ರಾದಿಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕಿನಲ್ಲಿರತಕ್ಕಂತಹ ದೇವಿಯ ದರ್ಶನದಿಂದ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶನಿ ಶುಕ್ರರು ನಿಂತು ನೋಡ್ತಾ ಇದ್ದಾರೆ. 7ನೇ ಮನೆಯಲ್ಲಿ ಶನಿ ಶುಕ್ರ ಇದ್ದಾಗ ಏನು? ಯಕ್ಷಿಣಿ ದುರ್ಗಾ ಆರಾಧನೆಯನ್ನ ಮಾಡಿಕೊಳ್ಳಬೇಕು. ಯಕ್ಷಿಣಿಯರಲ್ಲಿ ಬಹಳಷ್ಟು ಯಕ್ಷಿಣಿಯರಿದ್ದಾರೆ. ಅದರಲ್ಲೂ ಇವತ್ತಿನ ದಿವಸ ನೀವು ವಿಶಾಲ ಯಕ್ಷಿಯನ್ನ ಆರಾಧನೆ ಮಾಡುವುದರಿಂದ, ಯಕ್ಷಿಣಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮಗೆ ಕಷ್ಟ ನಿವಾರಣೆ. ಯಕ್ಷಿ ಹೇಗಿದ್ದಾಳಪ್ಪ? ಯಕ್ಷೀವ ಯಕ್ಷರಾಜ ಸಹಸೆ ಯಕ್ಷೇ ಕುಲೇನೋದ್ಭವೆ ಯಕ್ಷೇ ಪನ್ನಗವಂದಿತೆ ಭಯಹರೆ. ಪನ್ನಗವಂದಿತೆ ಸರ್ಪಗಳಿಂದ ನಮಸ್ಕರಿಸಲ್ಪಡುವಳುತ್ತೆ. ಭಯಹರೆ ಭಯವನ್ನೆಲ್ಲ ಓಡಿಸ್ತಾಳಂತೆ. ಯಕ್ಷಿಯೇ ನಮಸ್ತೆ ನಮಃ. ಇದು ಯಕ್ಷಿಯ ಮಂತ್ರ, ಯಕ್ಷಿಯ ಶ್ಲೋಕ. ಹೀಗಾಗಿ ಅಂತಹ ಯಕ್ಷಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಕರ್ಣಯಕ್ಷಿ ಸಾಧನೆ ಮಾಡ್ಕೊಳ್ಬಹುದು, ನಾಗಯಕ್ಷಿ ಸಾಧನೆ ಮಾಡ್ಕೊಳ್ಬಹುದು, ವಿಶಾಲ ಯಕ್ಷ ಸಾಧನೆ ಮಾಡ್ಕೊಳ್ಬಹುದು, ಘಂಟಾಕರ್ಣಿ ಅವಳ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಇದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಲಕ್ಷಣಗಳು. ಇವತ್ತಿನ ದಿವಸ ದರ್ಶನ ಮಾಡ್ತಾ ಇರತಕ್ಕಂತಹದ್ದು ಸಾಕ್ಷಾತ್ ಪ್ರತ್ಯಂಗಿರಾದೇವಿ. ಅವಳ ದರ್ಶನ ಮಾತ್ರದಿಂದ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ. ಮನಸ್ಸಿಗೆ ಸಮಾಧಾನ, ಪರಿಹಾರ ಕಂಡುಕೊಳ್ಳಿ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ತುಲಾ ರಾಶಿ. ತುಲಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಶುಕ್ರ ಉಚ್ಚನಾಗಿದ್ದಾನೆ. ಹೋದ ಕೆಲಸದಲ್ಲಿ ಜಯ, ವ್ಯವಹಾರಗಳೆಲ್ಲ ಸರಳವಾಗಿ ಆಗ್ತದೆ. ಕೋರ್ಟ್ ಕಚೇರಿ ವ್ಯಾಜ್ಯದಲ್ಲೂ ಜಯ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ರಾಜಕೀಯ ವ್ಯಕ್ತಿಗಳಿಗೆ ಅನುಕೂಲ ಉಂಟಾಗುವಂತಹ ಲಕ್ಷಣ. ಬಂಧನದಲ್ಲಿರುವವರಿಗೆ ಬಂಧನ ವಿಮೋಚನೆಯಾಗುವಂತಹ ಲಕ್ಷಣ. ಒಟ್ಟಾರೆ ಇವತ್ತಿನ ದಿವಸ ಎಲ್ಲ ಸಲಕ್ಷಣ, ಒಳ್ಳೆ ಲಕ್ಷಣಗಳು. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ವನದುರ್ಗಾ ಆರಾಧನೆಯನ್ನು ಮಾಡ್ಕೊಳ್ಳಿ. ಆಚೆ ಈಚೆ 2 ಸಿಂಹಗಳ ತಲೆಯ ಮೇಲೆ ಕೈ ಇಟ್ಟು ಕುಳಿತಿರ್ತಕ್ಕಂತಹ ಆ ವನದುರ್ಗಾ ದೇವತೆಯ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ಎಲ್ಲ ಪರಿಹಾರವಾಗ್ತದೆ. ಯಾರೇ ಮಂತ್ರಮಾಟಗಳು ಮಾಡಿದ್ರು ಸಹಿತವಾಗಿ ಚಿಂದಿಯಾಗಿ ಹೋಗ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಇವತ್ತಿನ ಕಾಲ ಲಕ್ಷಣದಲ್ಲಿ 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ತುಲಾ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜ 4ನೇ ಮನೆಯಲ್ಲಿದ್ದಾನೆ. ವಾಹನ ಖರೀದಿ ಮಾಡಬಹುದು ಅಂತ ನಿಮ್ಮ ಆಲೋಚನೆ. ಆದ್ರೆ ಕುಂಭದ ಕುಜ ಶತ್ರುವಿನ ಮನೆಯಲ್ಲಿದ್ದಾನೆ. ಆದ್ರಿಂದ ಹಳೆ ವಾಹನ ಮಾತ್ರ ಖರೀದಿ ಮಾಡ್ಲಿಕ್ಕೆ ಹೋಗಬೇಡಿ, ಹೊಸ ವಾಹನವನ್ನ ಮಾಡ್ಕೊಳ್ಳಿ. ಹಳೆ ವಾಹನದಲ್ಲಿ ಅಪಘಾತದ ಲಕ್ಷಣಗಳಿದ್ದಾವೆ. ಬೆಂಕಿ ಉದ್ಭವ ಆಗುವಂತಹ ಲಕ್ಷಣಗಳು, ಅಥವಾ ವಾಹನದಲ್ಲಿ ಬೆಂಕಿ ಅಂತ ಮಾತನಾಡಬೇಕಂತಹ ಸಂದರ್ಭ ಬರ್ತದೆ. ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ. ಗುರುವಿನ ಬಲ ಇಲ್ವಲ್ಲ, ಪಂಚಮ ಶನಿಯ ಕಾಟ ಬೇರೆ. ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಸಂಕಷ್ಟಗಳು. 9 ನಿಮ್ಮ ಸಂಖ್ಯೆ. ಕೆಂಪು ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನಲ್ಲಿ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಸಾಧ್ಯವಾದರೆ ಸುಬ್ರಹ್ಮಣ್ಯ ದೇವರಿಗೆ ಭಸ್ಮಾರ್ಚನೆ ಮಾಡಿಸಿ, ಶುಭವಾಗುತ್ತೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಸಪ್ತಮದಲ್ಲಿದ್ದಾನೆ. ವ್ಯವಹಾರದಲ್ಲಿ ಕುಶಲಿಗರು. ನೀವು ಮಾಡುವಂತಹ ವ್ಯವಹಾರಗಳೆಲ್ಲವೂ ಸಹಿತವಾಗಿ ಅಭಿವೃದ್ಧಿ ಆಗ್ತದೆ. ದವಸ ಧಾನ್ಯ ವ್ಯಾಪಾರಗಳಿಗೆಲ್ಲ ಸಾಕಷ್ಟು ಅನುಕೂಲ. ಪುಸ್ತಕ ವ್ಯಾಪಾರಿಗಳಿಗೆ ಅನುಕೂಲ ಉಂಟಾಗ್ತದೆ. ಅಥವಾ ಮೊಬೈಲ್ ಅಂಗಡಿಯವರಿಗೆಲ್ಲ ಒಳ್ಳೆಯ ವ್ಯಾಪಾರ ವ್ಯವಹಾರಗಳು ನಡೀತದೆ. ಇಲೆಕ್ಟ್ರಾನಿಕ್ ವಸ್ತುಗಳ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಅಭಿವೃದ್ಧಿ, ನೆಮ್ಮದಿ ಕಾಣುವಂತಹ ಸುಯೋಗದ ದಿವಸ. ಒಟ್ಟಾರೆ ಇವತ್ತಿನ ದಿವಸ ಏರು ಮುಖದ ವ್ಯಾಪಾರ. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚಣಕ ದಾನ, ಕಡಲೆ ಕಾಳು ದಾನ ಮಾಡ್ಕೊಳ್ಳಿ. ಹಳದಿ ಬಣ್ಣದ ವಸ್ತ್ರ ಧರಿಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ನವಗ್ರಹ ಪೂಜೆಯನ್ನು ಮಾಡ್ಕೊಳ್ಳಿ. ಜೊತೆಯಲ್ಲಿ ನವಗ್ರಹಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಲಕ್ಷಣಗಳು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ಅಣ್ಣ ತಮ್ಮಂದಿರ ಜಗಳ, ಕೌಟುಂಬಿಕವಂತಹ ಜಗಳ, ಅಥವಾ ತಂದೆ ಮಾಡಿಟ್ಟಂತಹ ಆಸ್ತಿ ಪಾಸ್ತಿಯ ಬಗ್ಗೆ ಜಗಳ, ಒಟ್ಟಾರೆ ಮನಸ್ತಾಪಗಳು, ಬೇರೆಯವರಿಗೆ ಕೊಡಬೇಕಾಗ್ತದೆ ಹೇಳುವಂತಹ ಹೊಟ್ಟೆ ಉರಿ, ಅಸಮಾಧಾನ, ಲೋಭತನ ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದೆಲ್ಲದರ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಲಕ್ಷ್ಮೀ ಹೋಮ ಮಾಡ್ಕೊಳ್ಳಿ, ಅಥವಾ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ಹೋಮವನ್ನೇ ಮಾಡ್ಕೊಳ್ಳಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ ಇದೆ. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಅನುಕೂಲ. ಜೊತೆಯಲ್ಲಿ 8ರ ಸಂಖ್ಯೆಯ ಬಳಕೆ ಅನುಕೂಲಕರವಾಗಿರತಕ್ಕಂತಹದ್ದು. ಉತ್ತರ ದಿಕ್ಕಿನಲ್ಲಿ ಪೂರ್ವಾಮುಖವಾಗಿರತಕ್ಕಂತಹ ದೇವಸ್ಥಾನದ ದರ್ಶನ ಮಾಡುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳಿದ್ದಾವೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಇವತ್ತಿನ ಕಾಲ ಲಕ್ಷಣದಲ್ಲಿ ಮಕರ ರಾಶಿಯವರು. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಕುಜನಿದ್ದಾನೆ, ರಾಹು ಇದ್ದಾರೆ. ಕುಜರಾಹು ಸಂಧಿ ಯಾರಿಗಾರು ಇದೆ ಅಂದ್ರೆ ಈ ಕಾಲದಲ್ಲಿ ಶಾಂತಿ ಮಾಡ್ಕೊಳ್ಬೇಕು. ಕುಜಗ್ರಹ ಮತ್ತು ರಾಹುಗ್ರಹ 2 ಪಾಪಗ್ರಹಗಳಾಗಿರತಕ್ಕಂಥ. ಹೀಗಾಗಿ
ಹೆಚ್ಚಾಗಿ ಪಾಪ ಫಲವನ್ನ ಅನುಭವಿಸ್ತಾ ಇದ್ದರೆ ಅದಕ್ಕೆ ಪರಿಹಾರದ ಕಾಲವಾಗಿರ್ತಕ್ಕಂಥ ನಿಮ್ಮ ಜಾತಕದಲ್ಲಿ ರವಿ ಇದ್ದಾನೆ, ರವಿ ಸಪ್ತಮಾಧಿಪತಿ ಆಗಿದ್ದಾನೆ, ಮಂಗಲ ಕಾರ್ಯಕ್ಕೆ ಒಳ್ಳೆಯ ಸಂದರ್ಭ ಅಥವಾ ಗರ್ಭಿಣಿ ಸ್ತ್ರೀಯರಿಗೆ ಒಳ್ಳೆಯ ಸಂದರ್ಭವಾಗಿರ್ತಕ್ಕಂಥದ್ದು. ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ, ಕೆಲವರಿಗಂತೂ ನಾಗದೋಷದಿಂದ ಚರ್ಮವ್ಯಾಧಿಯಿಂದ ಅಸಹನೆಯಿಂದ ಜೀವನಾಶ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ನಾಗಶಾಂತಿ ಅಥವಾ ನಾಗಪ್ರತಿಷ್ಠೆಯಲ್ಲಿ ಪಾಲ್ಗೊಳ್ಳುವಿಕೆ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಲಕ್ಷಣಗಳು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕುಂಭರಾಶಿಯವರು 8ರ ಸಂಖ್ಯೆ ಅಗತ್ಯವಾಗಿ ಬಳಸ್ಕೊಳ್ಳಿ. ಕಪ್ಪು ಎಳ್ಳನ್ನು ದಾನ ಮಾಡ್ಕೊಳ್ಳಿ. ಕಪ್ಪು ವಸ್ತ್ರವನ್ನು ಧರಿಸುವುದರಿಂದ ಕ್ಷೇಮ ಇದೆ. ಜೊತೆಯಲ್ಲಿ ಇವತ್ತು ದಿವಸ ಶನೇಶ್ವರನಿಗೆ ವಿಳ್ಳಿದ ಎಲೆಯ ಹಾರವನ್ನು ಹಾಕುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇಂದಿನ ದಿವಸ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಅಧಿಪತಿಯಾಗಿರತಕ್ಕಂತಹ ಗುರು 4ನೇ ಭಾವದಲ್ಲಿದ್ದಾನೆ. ಹೊಸದಾಗಿ ಮನೆ ಕಟ್ಟುವ ಯೋಗ ಆಗ್ತದೆಯಾ? ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ ಇದ್ದಾನೆ. ಅಷ್ಟು ಸುಲಭವಾಗಿ ಬಿಡ್ತಾನೆಯಾ? ವ್ಯಾಜ್ಯಗಳು ಬೆಳೆಯಬಹುದು, ಯಾರು ತಕರಾರು ಹಾಕಬಹುದು ಅಥವಾ ಯಾರು ಸ್ಟೇ ತರಬಹುದು, ನಿಲ್ಲಿಸಬೇಕಂತಹ ಸಂದರ್ಭ ಬರುತ್ತದೆ. ಮನೆ ಮಾರಿಗೆ ಕೈ ಹಾಕೊಂಡ್ರೆ ಸ್ವಲ್ಪ ತೊಂದರೆ ಆಗುವಂತಹ ಲಕ್ಷಣಗಳು. ಆದ್ದರಿಂದ ಪರಿಹಾರಕ್ಕೆ ವಾಸ್ತುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯ ನಿರತ ಪ್ರಭೋ ಮದ್ಗೃಹೇ ಧನಧಾನ್ಯಾದಿ ಸಮೃದ್ಧಿಂಗುರು ಸರ್ವದಾ. ವಾಸ್ತು ಪುರುಷನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಒಂದು ವಾಸ್ತು ಹೋಮವನ್ನು ಹಾಕ್ಸೋಳೆ, ಆಗ ನಿಮಗೆ ಮನೆ ಕಟ್ಟುವ ಯೋಗ, ಮನೆಯಲ್ಲಿ ಮುದದಿಂದ ಇರುವಂತಹ ಯೋಗ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮೀನರಾಶಿಯವರು ಬಳಸಬೇಕಾದಂತಹ ಸಂಖ್ಯೆ 3. ಹಳದಿ ವಸ್ತ್ರ, ಕೇಸರಿ ವಸ್ತ್ರ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮಾಭಿವೃದ್ಧಿ. ಮಾಡ್ಕೊಳ್ಳಿ ಮೀನರಾಶಿಯವರು. ಇಂದು ಸೋಮವಾರವಾಗಿದೆ. ಸೋಮವಾರ ಎಂದಾಕ್ಷಣದಲ್ಲಿ ಸೋಮಶೇಖರನ ಆರಾಧನೆ ಅಥವಾ ಚಂದ್ರಶೇಖರನ ಆರಾಧನೆ, ಜೊತೆಯಲ್ಲಿ ದುರ್ಗಾ ಪರಮೇಶ್ವರಿಯ ಆರಾಧನೆಯೂ ಅದರ ಚೆಲವು. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ದುರ್ಗಾ ನಮಸ್ಕಾರದಲ್ಲಿ ದೇವಿ ನಮಸ್ಕಾರ, ದೀಪ ನಮಸ್ಕಾರ ಇತ್ಯಾದಿಗಳಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ತಾವೆಲ್ಲರೂ ದರ್ಶನವನ್ನು ಮಾಡ್ಕೊಳ್ಳಿ. ಆ ತಾಯಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಇವತ್ತಿನ ಕಷ್ಟ ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಲಕ್ಷಣಗಳು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ 12 ರಾಶಿಯವರು. ಶುಭವಾಗಲಿ. ವೀಕ್ಷಕರೇ, ನಾವು ಇಂದಿನ ದಿವಸ ಪ್ರತ್ಯಂಗಿರಾ ದೇವಿಯ ಸನ್ನಿಧಾನದಲ್ಲೇ ಇದ್ದೇವೆ. ಸಾನ್ನಿಧ್ಯ ದೇವತೆಯಾಗಿದ್ದಾಳೆ. ಆ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಎಲ್ಲಾ ಕಷ್ಟಗಳು ನಿವಾರಣೆ. ಹಾಗಂತ ಉಗ್ರ ದೇವತೆ ನರಸಿಂಹನ ಹಾಗೆ ಇವಳು ಸಹಿತವಾಗಿ ಹಲ್ಲನ್ನು ಕೆರೆದು ನಿಂತಿದ್ದಾಳೆ. ಕೂದಲನ್ನೆಲ್ಲ ಬಿಚ್ಚಿಕೊಂಡಿದ್ದಾಳೆ. ಆಶಾಂಬರ ಮುಕ್ತ ಕಚ ಘನಚ್ಚವೇಹಿ ಧ್ಯೇಯಾಸ ಚರ್ಮಾಹಿ ಕರಾಹಿ ಭೂಷಣ ನೌಷ್ಟೋಗ್ರ ವಕ್ರ ಗ್ರಸಿತಾಹಿತಾನ್ವಯ ಪ್ರತ್ಯಂಗಿರ ಶಂಕರ ತೇಜಸೇರಿತ. ಶಂಕರನ ತೇಜಸ್ಸಿಗೆ ಸಮಾನವಾಗಿರ್ತಕ್ಕಂಥವಳು. ಆ ಪ್ರತ್ಯಂಗಿರಾ ದೇವಿಯ ಸನ್ನಿಧಾನದಲ್ಲಿ ನಾವು ಪೂಜಾ ಪುನಸ್ಕಾರವನ್ನು ಮಾಡಿಸ್ಕೊಳ್ಬಹುದು. ಆದ್ರೆ ಪ್ರತ್ಯಂಗಿರಾ ದೇವಿಯ ಫೋಟೋವನ್ನು ಮನೆಯಲ್ಲಿ ಇಡಕೂಡದು. ಮನೆಯಲ್ಲಿ ಏನಾದ್ರು ನೀವು ವ್ಯವಹಾರವನ್ನು ಮಾಡುವ ಸ್ಥಳದಲ್ಲಿ ಮನೆ ಒಳಭಾಗದಲ್ಲಿ ಇಟ್ಟರೆ ಆಗ ಉಗ್ರ ದೇವತೆಯ ಅನುಗ್ರಹದಿಂದ ನಿಮ್ಮ ಕಷ್ಟ ಮತ್ತು ಇಮ್ಮಡಿಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಾವು ಪ್ರತ್ಯಂಗಿರಾ ದೇವಿಯನ್ನು ನಂಬುವುದು ಯಾಕೆ ಅಂದ್ರೆ ಮಂತ್ರ ಮಾಟಾದಿಗಳ ಯಾವುದೇ ಇದ್ರೂ ಅದನ್ನು ಪರಿಹಾರ ಮಾಡಿಕೊಡ್ತಾಳೆ ಹೇಳುವಂತಹ ದೃಷ್ಟಿಯಿಂದ. ಯಾವ್ದಾದ್ರು ದೃಷ್ಟಿ ದೋಷ ಇರಲಿ, ಶಾಪ ದೋಷಗಳಿರ್ಲಿ ಅಥವಾ ಮಂತ್ರ ಮಾಟಾದಿಗಳಿರ್ಲಿ, ಅದನ್ನೆಲ್ಲವನ್ನು ಕಿತ್ತೊಗೆದು ತಾನಾಗಿ ನಿಂತು ಮೆರಿತಾ ಇರತಕ್ಕಂಥವಳು ಪ್ರತ್ಯಂಗಿರಾ ದೇವಿ. ಆ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕ್ಷೇಮ ನೆಮ್ಮದಿ ಉಂಟಾಗ್ತದೆ. ತಾವು ಈಗಾಗಲೇ ದರ್ಶನವನ್ನು ಮಾಡ್ಕೊಂಡ್ರೆ ಆ ತಾಯಿಯ ಅನುಗ್ರಹದಿಂದ ಕಷ್ಟ ಎಲ್ಲ ಪರಿಹಾರವಾಗಲಿ ಅಂತ ಅಲ್ಲಿಂದಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು. ವೀಕ್ಷಕರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ನಂಬರ್ ಇದೆ, ಬಳಸ್ಕೊಳ್ಳಿ. ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರೂ ಸುಖವಾಗಿರಿ, ಎಲ್ಲರೂ ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹರೇ ರಾಮ ಹರೇ ರಾಮ ಹರೇ ರಾಮ. ಶುಭವಸ್ತು.